ಇವತ್ತು ನಾನು ಬೆಳಗ್ಗೆ ನಾಷ್ಟ ಮತ್ತು ಮಕ್ಕಳಿಗೆ ನಮಗೆ ಲಂಚ್ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ಹೆಲ್ದಿಯಾಗಿರ್ತಕ್ಕಂತಹ ಬ್ರೇಕ್ಫಾಸ್ಟ್ ತಾಲಿಪಟ್ಟಿನ ಮಾಡಾಕತ್ತೀನಿ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಸೊ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಯಾರು ಬೀಟ್ರೂಟ್ನ ತಿನ್ನೋಕ್ಕೆ ಇಷ್ಟಪಡಲ್ವೋ ಅವರಿಗೆ ಈ ಥರ ತಾಲಿಪಟ್ಟಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ನಾನು ಬೆಳಗಿನ ನಾಷ್ಟ ಮತ್ತು ಎಲ್ಲರೂ ಲಂಚ್ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ಬೀಟ್ರೂಟು ಮತ್ತು ಕ್ಯಾರೆಟ್ ಹಾಕಿಬಿಟ್ಟು ಆರೋಗ್ಯಕರವಾದಂತಹ ತಾಲಿಪಟ್ಟಿ ಮಾಡಾಕತ್ತೀನಿ. ಇದನ್ನು ಮಾಡೋದಕ್ಕೆ ನಾನು 4 ಬೀಟ್ರೂಟ್ ತೊಗೊಂಡಿದ್ದೀನಿ. ಬೀಟ್ರೂಟ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಫಸ್ಟಿಗೆ ತೊಳ್ಕೊಂಡು ಆಲೂಗಡ್ಡೆ ಹೆರಿಯೋದ್ರಿಂದ ಅದು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲನೂ ನೀಟಾಗಿ ತಗೊಳಕತ್ತೀನಿ. ಸ್ವಲ್ಪನೂ ಸಿಪ್ಪೆ ಇರಬಾರ್ದು, ಎಲ್ಲ ನೀಟಾಗಿ ತಗೋಬೇಕು. ಇದೇ ಥರ ನೀಟಾಗಿ ಎಲ್ಲನೂ ತಗೋತೀನಿ. ಈ ಬೀಟ್ರೂಟ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅದಲ್ಲದೆ ಯಾರಿಗಾದರೂ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದ್ದರೆ ಇದನ್ನು ತಿನ್ನೋದ್ರಿಂದ ನಿವಾರಣೆ ಆಗುತ್ತೆ. ಮತ್ತು ಇದರಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋಂತಹ ಎಲ್ಲ ಅಂಶಗಳು ಅದಾವು. ನೋಡಿ, ನಾನಿವಾಗ ಇದನ್ನು ಎಲ್ಲನೂ ಮೇಲ್ಗಡೆ ಸಿಪ್ಪೆ ಎಲ್ಲ ತೊಳ್ಕೊಂಡಿದ್ದೀನಿ. ಅದೇ ಥರನೇ 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಮೇಲ್ಗಡೆದು ಸಿಪ್ಪೆನ ತೆಗ್ದಿದ್ದೀನಿ. ಇವಾಗ ಇದನ್ನು ನಾವು ಹೆರೆದಿರುತ್ತಲ್ಲ, ಕೊಬ್ಬರಿ ಹೆರೆದು, ಅದರಿಂದ ಇದನ್ನು ಸ್ವಲ್ಪ ಹೆರ್ಕೊಳ್ಳೋಣ. ನಾನು ಫಸ್ಟಿಗೆ ಇಲ್ಲಿ ಸಣ್ಣದು ಮತ್ತು ಮೀಡಿಯಮ್ ಸೈಜ್ದು, ದೊಡ್ಡದು, ಲಾರ್ಜ್ ಆ ಥರ ಎಲ್ಲ ಇರುತ್ತಲ್ಲ, ಅದರಿಂದ ಸಣ್ಣದ್ರಿಂದನಾದ್ರೂ ತುರ್ಕೋಬೋದು. ಇಲ್ಲಾಂದರೆ ಮೀಡಿಯಮ್ ಸೈಜಿಂದನಾದರೂ ತುರ್ಕೋಬೋದು. ಸಣ್ಣದಂದ್ರೆ ಭಾಳ ಸಣ್ಣ ಆಗಿಬಿಡುತ್ತೆ. ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಮೀಡಿಯಮ್ ಸೈಜಲ್ಲಿ ಬೀಟ್ರೂಟ್ನ ಹೆರ್ಕೊಳಕತ್ತೀನಿ. ಮತ್ತು ಈ ಬೀಟ್ರೂಟ್ನಲ್ಲಿ ಬೀಟ್ರೂಟ್ ತಿನ್ನೋದ್ರಿಂದ ಮೆದುಳಿನ ನೆನಪಿನ ಶಕ್ತಿಗೆ ಹೆಚ್ಚಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ದೇ ಇದನ್ನು ಡಯೆಟಲ್ಲಿ ಇರ್ತಾರಲ್ಲ ಅವರು ಸುಧಾ ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನೋಡಿ ನಾನು ಇವಾಗ ಇದನ್ನು ಬೀಟ್ರೂಟು 4 ಮೀಡಿಯಮ್ ಸೈಜದಲ್ಲಿ ಇರ್ತಾರ ಅದನ್ನು ತುರ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ನೂ ತುರ್ಕೊಂಡಿದ್ದೀನಿ. ಈಗ ಸ್ವಲ್ಪ ಇದಕ್ಕೆ ಮಸಾಲೆ ಮಾಡ್ಕೊತೀನಿ. 3 ಸಣ್ಣದು ಖಾರ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 12 ಬೆಳ್ಳುಳ್ಳಿ ಎಸಳು ತೊಗೊಂಡಿದ್ದೀನಿ. ಇದಕ್ಕೆ 2 ಇಂಚು ಶುಂಠಿನ ಮೇಲ್ಗಡೆ ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಳಕತ್ತೀನಿ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಈಗ ಇದನ್ನ ಜೀರಿಗೆ ಹಾಕ್ಕೊಂಡು ಇದನ್ನು ಒಂದು 50% ಗ್ರೈಂಡ್ ಮಾಡ್ಕೊತೀನಿ. ನೀರೇನು ಹಾಕ್ಕೊಳ್ಳೋಂಗಿಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಂಡೀನಿ. ಚೆನ್ನಾಗಿರುತ್ತೆ ಇದು ಖಾರ ಮಸಾಲೆ ಅದು ತಾಲಿಪಟ್ಟಿಗೆ ಹಾಕ್ಕೊಳ್ಳೋಕ್ಕೆ. ಮತ್ತು ಇದಕ್ಕೆ 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳಕತ್ತೀನಿ. ಇದು ಈರುಳ್ಳಿ ಹಾಕೋದ್ರಿಂದ ತಾಲಿಪಟ್ಟಿದು ಟೇಸ್ಟು ಚೆನ್ನಾಗಿ ಬರ್ತದೆ. ಇದೇ ಥರನ 2 ಈರುಳ್ಳಿನ ಸಣ್ಣಗೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ತಾಲಿಪಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ದೊಡ್ಡದು ಬೌಲ್ ತೊಗೊಂಡು ಅದಕ್ಕೆ ತುರಿದಿರ್ತಕ್ಕಂತಹ ಬೀಟ್ರೂಟ್ನ ಹಾಕ್ಕೋತೀನಿ. ಮತ್ತು ಜೊತೆಗೆ ಇದಕ್ಕೆ ಕ್ಯಾರೆಟ್ ತುರಿದಿದ್ನಲ್ಲ ಅದನ್ನು ಹಾಕ್ಕೋತೀನಿ. ಕ್ಯಾರೆಟು ಅಷ್ಟೇ ಕಣ್ಣಿಗೆ ತುಂಬ ಒಳ್ಳೆಯದು. ಅದಲ್ಲದೆ ಇದು ನೆನಪಿನ ಶಕ್ತಿನ ಹೆಚ್ಚಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದಕ್ಕೆ ನಾವು ಆವಾಗಲೇ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಸ್ವಲ್ಪ ಹಾಕ್ಕೋತೀನಿ. ಇದು ಜಾಸ್ತಿ ಏನು ಗ್ರೈಂಡ್ ಮಾಡ್ಕೊಂಡಿಲ್ಲ, 50% ಅಷ್ಟೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸಣ್ಣಗೆ ನೈಸಾಗಿ ಮಾಡ್ಕೊಂಡಿಲ್ಲ. ಇದು ಹಾಕ್ಕೊಂಡು ಖಾರ ನೋಡಿಕೊಂಡು ಹಾಕ್ಕೋಬೇಕು. ನಾನು ಚಿಕ್ಕ ಮಕ್ಕಳಿಗೆ ಕೊಡ್ತೀನಲ್ವ, ಅದಕ್ಕೆ ನಾನು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ. ಡೈರೆಕ್ಟಾಗಿ ಹಾಕ್ಕೋಬೋದು. ಮತ್ತು ಸಣ್ಣಗೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕ್ಕೊಳಕತ್ತೀನಿ. ಇದು ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬೀಟ್ರೂಟು ಯಾರು ತಿನ್ನೋದಿಲ್ವೋ ಅವ್ರಿಗೆ ಈ ಥರ ಮಾಡಿಕೊಡ್ಬೋದು. ಜೊತೆಗೆ 1 ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಳಕತ್ತೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕ್ಕೋತೀನಿ. ಹಾಕ್ಕೊಂಡು ಇದಕ್ಕೆ ಇವಾಗ ಖಾರ ಸ್ವಲ್ಪ, ನಾನು ಅಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಯೂಸ್ ಮಾಡಿದ್ದೆ. ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನಾವು, ಅದಕ್ಕೆ ಮೇಲೆ 1 ಟೇಬಲ್ ಸ್ಪೂನು ಖಾರ ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು
ಉಪ್ಪು ಹಾಕ್ಕೊಳಕತ್ತೀನಿ. ಮತ್ತು ಇದಕ್ಕೆ ನಾನೀಗ ಎಳ್ಳು 1 ಟೇಬಲ್ ಸ್ಪೂನು ಎಳ್ಳು ಹಾಕ್ಕೊಂಡಿನಿ. ಬಿಳಿ ಎಳ್ಳು ಹಾಕ್ಕೊಳಕತ್ತೀನಿ. ಬಿಳಿ ಎಳ್ಳಿಲ್ಲ ಅಂದರೆ ನೀವು ಕರಿ ಎಳ್ಳನ್ನು ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಸಣ್ಣಗೆ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಹಾಕ್ಕೊಂಡಿನಿ. ಜೊತೆಗೆ ಇದಕ್ಕೆ ನಾನು ಒಂದು ನಿಂಬೆಹಣ್ಣಿಂದು ರಸನ ಹಾಕ್ಕೊಳಕತ್ತೀನಿ. ಉಪ್ಪು ಖಾರ ಹುಳಿಯಾಗಿ ತಾಲಿಪಟ್ಟು ಟೇಸ್ಟು ಚಲೋ ಬರ್ತೈತಿ. ಎಲ್ಲನೂ ಒಂದ್ಸಲಿ ನೀಟಾಗಿ ಹಾಕಿರ್ತಕ್ಕಂಥ ಉಪ್ಪು ಖಾರ ಹುಳಿ ಎಲ್ಲ ತರಕಾರಿಗೆ ಸೇರಿದರೆ ಚೆನ್ನಾಗಿರುತ್ತದೆ ಎಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಮತ್ತು ಇವಾಗ ಇದಕ್ಕೆ ನಾನು 1.5 ಬೌಲ್ನಷ್ಟು ಜೋಳದ ಹಿಟ್ಟು ಹಾಕ್ಕೊಂಡಿನಿ. ಮತ್ತು ಅದಕ್ಕೆ ತೊಗೊಂಡಿರ್ತಕ್ಕಂಥ ಕಪ್ಪಲ್ಲಿ ಬೌಲಲ್ಲಿ ಅರ್ಧ ಬೌಲ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿನಿ. ಸೇಮ್ ಕಪ್ಪಲ್ಲಿ ಅರ್ಧ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿನಿ. ಹಾಕ್ಕೊಂಡು ಫಸ್ಟಿಗೆ ಹಿಟ್ಟನ್ನ ಅದು ಬೀಟ್ರೂಟು ಮತ್ತು ಕ್ಯಾರೆಟಲ್ಲಿ ನೀರಿನ ಅಂಶ ಇರುತ್ತಲ್ಲ, ಆ ನೀರಿನ ಅಂಶಕ್ಕೆ ಅಡ್ಜಸ್ಟ್ ಆಗೋ ಥರ ಹಿಟ್ಟನ್ನು ಫಸ್ಟಿಗೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಯಾಕಂದರೆ ನೀರು ನೋಡಿಕೊಂಡು ಹಾಕೋಬೇಕು. ನೀರು ಜಾಸ್ತಿ ಆದರೆ ಇದೆಲ್ಲ ತಾಲಿಪಟ್ಟಿದು ಹದ ಎಲ್ಲ ಮಿಸ್ ಆಗಿಬಿಡುತ್ತೆ, ಮತ್ತು ಹಿಟ್ಟು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ ಥರ ಆಗೋದು ಬೇಡ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಎಲ್ಲನೂ ನೋಡಿಕೊಂಡು ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳಕತ್ತೀನಿ. ಚೆನ್ನಾಗಿ ಕಿವುಚಿ ಕಲಿಸ್ಕೊಳಕತ್ತೀನಿ. ಯಾಕಂದರೆ ಹದ ನೀಟಾಗಿ ಬರುತ್ತೆ. ನಾವು ಅಂಗೈಯಿಂದ ನೀಟಾಗಿ ಚೆನ್ನಾಗಿ ಕಿವುಚಿ ಹಿಟ್ಟು ಕಲಿಸೋದ್ರಿಂದ ಮಾಡ್ತಕ್ಕಂಥದ್ದು ತಾಲಿಪಟ್ಟಿದು ಹದ ಚೆನ್ನಾಗಿ ಬರುತ್ತೆ ಹಿಟ್ಟಿಂದು ಅಂತ ಹೇಳಿ ನೀಟಾಗೆಲ್ಲ ಕಲಿಸ್ಕೊಳಕತ್ತೀನಿ. ಅದೇ ಮಕ್ಕಳು ಒಂದೊಂದು ಸಲ ಬೀಟ್ರೂಟ್ನ ತಿನ್ನೋದಕ್ಕೆ ಇಷ್ಟಪಡಲ್ಲ. ಅದು ಈ ಥರ ಮಾಡಿಕೊಡೋದ್ರಿಂದ ಅವಕ್ಕೆ ಒಂಥರ ರುಚಿ ಬೇರೆ ಥರ ಅನಿಸುತ್ತೆ. ಆ್ಯಂಡ್ ಇದರಲ್ಲಿ ನಾವು ಎಳ್ಳು, ಕೊತ್ತಂಬರಿ ಬೀಜ, ಹಂಗೆ ಜೀರಿಗೆ ಹಾಕಿದ್ದೇವಲ್ಲ, ಅದು ತಿನ್ನುವಾಗ ಮಧ್ಯದಲ್ಲಿ ಒಂದೊಂದು ಸಿಗ್ತಾ ಇರುತ್ತೆ. ಸಿಕ್ಕಾಗ ಟೇಸ್ಟು ಒಂಥರ ಡಿಫ್ರೆಂಟಾಗಿ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ಇಷ್ಟಪಟ್ಟು ತಿಂತವೆ ಮಕ್ಕಳು ಸುಧಾ ಹೀಗೆ ಮಾಡಿಕೊಟ್ರೆ. ಆ್ಯಂಡ್ ನನ್ನ ಮಕ್ಕಳಿಗೆ ಇದು ತುಂಬ ಇಷ್ಟಪಟ್ಟು ತಿಂತವೆ. ಇಬ್ಬರು ತಿಂತಾರೆ. ಇದು ನೋಡಿ, ಇವಾಗ ಹಿಟ್ಟೆಲ್ಲ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಆಯಿತು ಹಿಟ್ಟು. ಇವಾಗ ಇದನ್ನು ತಾಲಿಪಟ್ಟಿದು ಲಟ್ಸೋಕ್ಕೆ ಮಾಡೋದಕ್ಕೆ ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಬೋದು. ಅದಲ್ಲದೆ ಇದು ಇರುತ್ತಲ್ವ ಹೋಳಿಗೆ ಶೀಟು, ಆ ಥರದ್ದು ಶೀಟು ಸುಧಾ ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಕುಕ್ಕಿಂಗ್ ಆಯಿಲ್ದು ಶೀಟ್ ಯೂಸ್ ಮಾಡ್ಕೊಳಕತ್ತೀನಿ. ಬಟರ್ ಪೇಪರ್ ಎಲ್ಲ ಖಾಲಿಯಾಗಿತ್ತು. ಸೊ ಆ ಶೀಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ದೊಡ್ಡದಾಗಿ ಉಂಡಿನ ನೀಟಾಗಿ ಹಿಟ್ಟನ್ನು ಶೇಪ್ ಮಾಡಿಕೊಂಡು ಅದಕ್ಕೆ ಬರೋ ಥರ ಮಾಡಿಕೊಂಡು ನಿಧಾನಕ್ಕೆ ಅದನ್ನು ಕೈಯಿಂದನೇ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಾಂದರೆ ನಾನು ಯೂಸ್ ಮಾಡಿರೋದು ಆಯಿಲ್ ಶೀಟ್ ಅಲ್ವಾ, ಸೊ ಡೈರೆಕ್ಟ್ ಹಂಚಿಗೆ ಹಾಕೋಕ್ಕಾಗಲ್ಲ. ನೀವು ಬಟರ್ ಪೇಪರು, ಹೋಳಿಗೆ ಶೀಟ್ ಆ ಥರ ಯೂಸ್ ಮಾಡಿದರೆ ಅಥವಾ ಬಾಳೆ ಎಲೆನಲ್ಲೂ ಇದನ್ನು ಮಾಡ್ಬೋದು. ಇದು ಸ್ವಲ್ಪ ತೆಳುವಾಗಿನೂ ಮಾಡಿಕೊಂಡ್ರೆ ಡೈರೆಕ್ಟ್ ಹಂಚಿಗೆ ತೊಗೊಂಡೋಗಿ ಹಾಕ್ಬೋದು, ಈಸಿಯಾಗಿ ಬರುತ್ತೆ. ಸೊ ಇದರಲ್ಲೂ ಅಷ್ಟೇ ನೀಟಾಗಿ ಬರುತ್ತೆ. ಈ ಶೀಟಲ್ಲೂ ಸುಧಾ ನೀಟಾಗಿ ಬರುತ್ತೆ, ಆದರೆ ಜಾಸ್ತಿ ಒತ್ತಿ ಹಾಕೋಬಾರ್ದು. ಸೊ ಈಗ ರೆಡಿ ಆಯಿತು. ಇದು ಕಾದಿರ್ತಕ್ಕಂಥ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಸೊ ಮಾಡಿರ್ತಕ್ಕಂಥ ತಾಲಿಪಟ್ಟಿ ಹಾಕಿಬಿಟ್ಟು ಸ್ವಲ್ಪ ಮೇಲೆ ಜಾಸ್ತಿ ಎಣ್ಣೆಯನ್ನು ಹಾಕೋದು ಬೇಡ. ಯಾಕಂದರೆ ನಾವು ತಾಲಿಪಟ್ಟಿ ಕೆಳಗಡೆ ಮಾಡುವಾಗ ಸ್ವಲ್ಪ ಹಾಕಿರ್ತೀನಲ್ವ ಎಣ್ಣೆನ. ಸೊ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಆಯಿಲ್ ಮೇಲ್ಗಡೆ. ಇದಕ್ಕೆ ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ಒಳಗಡೆ ಎಲ್ಲನೂ ಹಾಕಿರ್ತಕ್ಕಂಥ ತರಕಾರಿಗಳು, ಬೀಟ್ರೂಟು ಮತ್ತು ಕ್ಯಾರೆಟ್ ಏನು ಹಾಕಿದ್ದು ಅದು ಸ್ವಲ್ಪ ನೀಟಾಗಿ ಬೇಯಬೇಕು. ಅದಕ್ಕೆ ಒತ್ತಿ ಸ್ವಲ್ಪ ಎರಡೂ ಕಡೆನೂ ತಿರುಗಿಸಿ ಹಾಕಿ ಸ್ವಲ್ಪ ಪ್ರೆಶ್ ಮಾಡಿ ಬೇಯಿಸ್ಕೊಂಡ್ರೆ ನೀಟಾಗಿ ಒಳಗಡೆ ಬೇಯುತ್ತೆ. ಹಸಿ ಅಂತ ಏನು ಇರಲ್ಲ, ನೀಟಾಗಿ ಒತ್ತಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಇದು ಆಯಿತು, ಬೆಂದಿದೆ. ಇದೇ ಥರ ನಾನು ಮಿಕ್ಕಿರೋದೆಲ್ಲ ತಾಲಿಪಟ್ಟಿನೂ ಮಾಡ್ಕೋತೀನಿ. ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ಯಾರು ಬೀಟ್ರೂಟ್ ತಿನ್ನಲ್ವೋ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಒಂದ್ಸಲಿ ಮಾಡಿದರೆ ನೀವು ಬೀಟ್ರೂಟಲ್ಲಿ ಇದೇ ಥರನೇ ಮಾಡಿಕೊಂಡು ತಿಂತೀರಾ. ಪಲ್ಯ ಮಾಡೋದಕ್ಕಿಂತ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿದರೆ ಖುಷಿಯಾಗುತ್ತೆ, ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಇವತ್ತಿಂದ ನನ್ನದು ಬೀಟ್ರೂಟ್ ತಾಲಿಪಟ್ಟಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನೀವು ಯಾವ ಥರ ಮಾಡ್ತೀರಾ ಬೀಟ್ರೂಟ್ ರೆಸಿಪೀಸ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.